ಮೊನ್ನೆ ಅಷ್ಟೇ ಸೆಷನ್ ನಡಿಬೇಕಾದ್ರೆ DCM DK ಶಿವಕುಮಾರ್ ಅವರು RSSನ ಸದಾವತ್ಸಲೆ ಎನ್ನುವಂತ ಪ್ರಾರ್ಥನಾ ಗೀತೆಯನ್ನು ಹಾಡಿ ಎಲ್ಲರ ಹುಬ್ಬೇರಿಸಿದ್ರು. ಬಿಜೆಪಿಗರು ಅದನ್ನ ಸ್ವಾಗತ ಮಾಡಿದ್ರು. ಆದರೆ ಕೈ ಹೈಕಮಾಂಡ್ ನಿಜವಾಗ್ಲೂ ಕೆಂಡ ಕಾರ್ತಾ ಇದೆ. DK ಶಿವಕುಮಾರ್ RSS ಗೀತೆಗೆ ಕಾಂಗ್ರೆಸ್ನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ರೇಸ್ ಆಗೋಗಿದೆ DCM DK ಶಿವಕುಮಾರ್ ಅವರ RSS ಗೀತೆ. ದೆಹಲಿಯಲ್ಲಿ DKಶಿ ವಿರುದ್ಧ BK ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರೇ ಇದನ್ನ ಹಾಡಿದ್ದು ತಪ್ಪು, ಕ್ಷಮೆ ಕೇಳಬೇಕು ಅವರು ಅಂತ BK ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. DCM ಆಗಿ RSS ಗೀತೆ ಹಾಡಿದ್ರೆ ಅದು ತಪ್ಪೇನಿಲ್ಲ, ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಹಾಡಿದ್ದು ತಪ್ಪು ಅಂತ ಹೇಳಿದ್ದಾರೆ. DCM DK ಶಿವಕುಮಾರ್ ಸದನದಲ್ಲಿ RSSನ ಗೀತೆಯನ್ನ ಹಾಡಿದ್ರು. ಅದರ ಒಂದು ಫ್ಲೋ ಇದೆ, ಕೇಳ್ಕೊಂಬನ್ನಿ. ಬಹಳ ಚೆನ್ನಾಗಿ ಹಾಡ್ತಾರೆ DK ಶಿವಕುಮಾರ್ ಅವರು, ಸಂಸ್ಕೃತ ಪಂಡಿತ ತರ ಆಗ್ಬಿಟ್ಟಿದ್ದಾರೆ. ಕೇಳ್ಕೊಂಬರೋಣ. ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಕೇಳಿಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರೆ ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ ಅದನ್ನ. ಯಾಕಂದ್ರೆ ನಾನು ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ ಅದನ್ನ. BK ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನು ಸಮರ್ಥಿಸಿಕೊಳ್ಳೇಬೇಕು. ಯಾಕಂದರೆ RSSನ ಈ ದೇಶದಲ್ಲಿ 3 ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಯಾಕಂದರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ, ಇಡೀ 7 ಕೋಟಿ ಕರ್ನಾಟಕ ಜನತೆಯ ಸರ್ಕಾರ. ಅದರಲ್ಲಿ ಎಲ್ಲ RSS ಅವರು ಇದ್ದಾರೆ, ಜಮಾತೆ ಇಸ್ಲಾಮಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ತಾಲಿಬಾನಿಗಳು ಇದ್ದಾರೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗತ್ತೆ. ಯಾಕಂದರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ, ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ಬಹಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡು, ಯಾಕಂದರೆ ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವ್ರದ್ದು. ಅವರು ಕೃಷಿಕರು ಅಂತಾರೆ, ಆಮೇಲೆ ಕ್ವಾರಿ ಓನರು ಅಂತಾರೆ, ಆಮೇಲೆ ಎಜುಕೇಷನಿಸ್ಟು ಅಂತಾರೆ, ಬಿಸ್ನೆಸ್ ಮನ್ನು ಅಂತಾರೆ, ಇಂಡಸ್ಟ್ರಿಯಲಿಸ್ಟು ಅಂತಾರೆ. ಒಂಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು. ಇದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವ್ರ ಗಮನದಲ್ಲಿ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಮೆಚ್ಚಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದು ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದು ನಮ್ದೇನು ಅಭ್ಯಂತರ ಇಲ್ಲ. ನೋಡಿ, ಸದನದಲ್ಲೇ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿ RSSನ ಗೀತೆಯನ್ನ DK ಶಿವಕುಮಾರ್ ಹಾಡಿದ್ರು. DCM DK ಶಿವಕುಮಾರ್ ನಡೆಯನ್ನ ಬಿಜೆಪಿಗರು ಸ್ವಾಗತಿಸಿದ್ರು. RSS ಸಿದ್ಧಾಂತ ಹಾಡಿಗೆ ಕೈ ಹೈಕಮಾಂಡ್ ಮಾತ್ರ ಪ್ರಬಲ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ RSS ವಿರುದ್ಧ ಗುಡುಕ್ತಾರೆ ರಾಹುಲ್ ಗಾಂಧಿ. ಇನ್ನು ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಕೂಡ RSSನ ಕಡು ವಿರೋಧಿ. ಆದ್ರೆ ಸದನದಲ್ಲಿ DK ಶಿವಕುಮಾರ್ RSS ಗೀತೆಯನ್ನ ಸ್ವಾಗತಿಸಿದ್ರು ಬಿಜೆಪಿಗರು. ಮೊದಲೇ ರಾಹುಲ್ ಗಾಂಧಿಗೆ RSS ಕಂಡ್ರೆ ಆಗಲ್ಲ, ಮೊಸರಲ್ಲಿ ಕಲ್ಲು ಹುಡುಕಿದ್ರು ಅನ್ನಂಗೆ ಎಲ್ಲ ಹೆಜ್ಜೆ ಹೆಜ್ಜೆಲ್ಲೂ ಕಲ್ಲು ಹುಡುಕ್ತಾರೆ. ಇನ್ನು ಸಿದ್ದರಾಮಯ್ಯ ಅವರಂತೂ ಕಡು ವಿರೋಧಿ. ನಿನ್ನೆ ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡುವಂತ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ, ನೀನು ಎಲ್ಲ ಒಂದ್ ಕಡೆ ಚಡ್ಡಿ ಹಾಕಿದ್ದೆಲ್ಲಪ್ಪ ಅಂತ. ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ ಪೂರ್ತಿ RSSನ ಅಂದ್ರೆ ಅದು RSSನ ಭಗವದ್ಗೀತೆ. ಅದು
RSSನ ಭಗವದ್ಗೀತೆಯನ್ನ ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು. ಹೌದು, ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನ ಕಲ್ತಿದ್ದು ನಿಜ ಅಂತೇಳಿ. ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ RSS ಕಾರಣ ಅಂತೇಳಿ RSS ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಪರವಾಗಿ ಮಾತಾಡಿದ್ದಾರೆ. ಇದನ್ನ ಅವ್ರಿಗೆ ಬಿಡ್ತೀನಿ, ಅವ್ರ ಪಾರ್ಟಿಯವರಿಗೆ. ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗುತ್ತೆ, ಅದು ಯಾವಾಗ ಆಗುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಒಡೆದ ಮನೆ. ಡೆಲ್ಲಿಯವರ ಕಾಂಗ್ರೆಸ್ ಅದು ಒಂಥರ ಡೂಪ್ಲಿಕೇಟ್. ಅವ್ರಿಗೇನು ರಾಹುಲ್ ಗಾಂಧಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮನಸ್ಸಿಗೆ ಬಂದಂಗೆ ದಾಖಲೆ ಇಲ್ದಂಗೆ ಮಾತಾಡ್ತಾರೆ, ಓಟೇ ಬೋಗಸ್ ಅಂತಾರೆ. ಎಸ್ ಸರ್, DCM DK ಶಿವಕುಮಾರ್ ಅವರು ಬಹಳಷ್ಟು ಸಂಸ್ಕೃತ ಶ್ಲೋಕಗಳನ್ನು ಆಡ್ತಾ ಇರ್ತಾರೆ. ದೇವ್ರದ್ದು ಶ್ಲೋಕಗಳು ಮತ್ತೆ ವಚನಗಳು ಬಹಳ ಅವರು ಒಂಥರ ಸ್ಪಿರಿಚುವಲ್ ಲೈನಲ್ಲಿ ಇದ್ದಾರೆ ಅನ್ನೋದನ್ನ ಅವಾಗ ಪ್ರೂವ್ ಮಾಡ್ತಾ ಇರ್ತಾರೆ. ಈಗ RSS ಗೀತೆ ಹಾಡಿರೋದು ಈಗ ಒಂಥರ ಹೆಂಗೋಗಿದೆ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಬಿಸಿ ತುಪ್ಪ ಆಗೋಗಿದೆ, ಉಗ್ಲಕ್ಕಾಗ್ತಾ ಇಲ್ಲ, ನುಂಗಕ್ಕಾಗ್ತಿಲ್ಲ, ಹಂಗಾಗೋಗಿದೆ. ಏನ್ ಹೇಳ್ತೀರಿ ಸರ್? ರಾಜಣ್ಣನ ವಿಷಯಕ್ಕೆ ಬಂದಾಗ ನಾನು ಹೇಳಿದ್ದೆ, ಯಾವಾಗ ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಕಂಟೆಂಟ್ ಅಂತ. ರಾಜಣ್ಣ ಹೇಳಿದ ಕಂಟೆಂಟ್ ತಪ್ಪಾಗಿರಲಿಲ್ಲ, ಟೈಮಿಂಗ್ ತಪ್ಪಾಗಿತ್ತು. ಟೈಮಿಂಗ್ ಅಲ್ಲ, ಅದು ಯಾಕೆ ಹೇಳಬೇಕಿತ್ತು, ಎಲ್ಲಿ ಹೇಳಬೇಕಿತ್ತು, ಯಾರ ಬಗ್ಗೆ ಹೇಳಬೇಕಿತ್ತು, ಯಾವ ಟೈಮಲ್ಲಿ ಹೇಳಬೇಕಿತ್ತು ಅನ್ನೋದು ಮುಖ್ಯವಾಗಿತ್ತು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಹೇಳ್ತಾರೆ. DK ಅವ್ರಿಗೆ ಅಷ್ಟೇ, ಬರ್ತಾ 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 ಸ್ವಲ್ಪ ಪಬ್ಲಿಸಿಟಿ ಹುಚ್ಚು ಜಾಸ್ತಿ ಆಗ್ತಾ ಇದೆ. ಹುಚ್ಚು ಅಂತ ಹೇಳಲ್ಲ, ಸೋಷಿಯಲ್ ಮೀಡಿಯಾದವ್ರು ಹೇಳ್ಕೊಡ್ತಾರ ಏನು ಗೊತ್ತಿಲ್ಲ ಅವ್ರಿಗೆ. ನೀವು ಹಿಂಗೆ ಮಾಡಿ ಸರ್, ನೀವು ಫೇಮಸ್ ಆಗ್ತೀರಿ ಸರ್ ಅನ್ನುವ ಒಂದು ಲೆವೆಲ್ಗೆ ಈ ಸೋಷಿಯಲ್ ಮೀಡಿಯಾ ಈ ಇದಕ್ಕೆ ಉಂಟಲ್ವ, DK ಅವರು ಬೀಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಿಂಗೆ ಹೋಗಿ 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 ಒಂದಿನ ಕೆಡ್ಡಕ್ಕೆ ಬೀಳದಿದ್ದರೆ ಸಾಕು ಅನ್ನೋದು ನಮ್ಮ ಆಸೆ. ನಂಬರ್ ಒನ್ ಆ ದಿನ RCB ಕಪ್ ಗೆದ್ದಾಗ ಮೊದಲ ದಿನ ಟೀ ಶರ್ಟ್ ಹಾಕ್ಕೊಂಡ್ರು. ಅವರ ಸೋಷಿಯಲ್ ಮೀಡಿಯಾದವ್ರು ಹೇಳ್ದಂಗೆ, ಅಣ್ಣ ಫೇಮಸ್ ಆಗ್ತೀರಿ ನೀವು, RCB ಕಪ್ ನಮ್ಮದೇ ಈ ಸಲ, ನೀವು ಸ್ವಲ್ಪ ಫೇಮಸ್ ಆಗಿ ಅಣ್ಣ ಅಂತ ಹಾಕಿದ್ರು. ತದನಂತರ ಏರ್ಪೋರ್ಟ್ಗೆ ಹೋಗಿ ಕರ್ಕೊಂಬಂದ್ಬಿಡಿ ಅಣ್ಣ, ಬಾವುಟ ಆರಿಸಿ ನೀವು ಅಂತ ಹೇಳಿದ್ರು. ಆರಿಸಿದ್ರು. ಟೈಮ್ ಚೆನ್ನಾಗಿರಲಿಲ್ಲ, 11 ಜನ ಕಾಲು ತುಳಕ್ಕೆ ಸಾತ್ರು. ಅದರ ಎಫೆಕ್ಟ್ ಗೊತ್ತಿದೆ, ಹೆಂಗಿದೆ ಎಫೆಕ್ಟ್, ಏನಾಗಿದೆ, ಗೌರ್ಮೆಂಟಿಗೆ ಎಫೆಕ್ಟ್ ಏನಾಗಿದೆ, ತನ್ನ ಇಮೇಜಿಗೆ ಎಫೆಕ್ಟ್ ಏನಾಗಿದೆ ಅದನ್ನು ನೋಡ್ಬೇಕು. ಕೆಲವೊಮ್ಮೆ ನಾವು ನೋಡ್ತೀವಿ DK ಅವರನ್ನು ಏನೋ ಮಾಡಬಾರ್ದು ಮಾಡಿಬಿಡೋದು, ಸೈಕಲಲ್ಲಿ ಹೋಗ್ತಾರೆ, ಸೈಕಲಲ್ಲಿ ಬಿದ್ದುಬಿಡ್ತಾರೆ. ಮೊನ್ನೆ ನೋಡಿದರೆ ಯಾವುದೋ ಒಂದಿನ ಸ್ಕೂಟ್ರಲ್ಲಿ ಹೋಗ್ತಾರೆ, ಹೆಲ್ಮೆಟ್ ಯಾವುದೋ ಇಲ್ಲ ಅಂತ ಟ್ರೋಲ್ ಆಗ್ತಾರೆ. ಇನ್ನೊಂದು ದಿನ ಜಾವ ಬೈಕಲ್ಲಿ ಓಡಿಸ್ತಾರೆ. ಈಗ ನೋಡಿದರೆ ವಿಧಾನಸಭೆಯಲ್ಲಿ RSS ಗೀತೆ ಹಾಡ್ಬಿಟ್ಟು ತಾನೇ ಸಿಕ್ಕಾಕೊಂಡಂಗೆ ಇದೆ, ರಾಜಣ್ಣ ಸಿಕ್ಕಾಕೊಂಡಂಗೆ. ಬೇರೆ ಯಾರ ಬಗ್ಗೆ ಮಾತಾಡಿದ್ರು ಓಕೆ ಅಪ್ಪ, ಬಟ್ ಒನ್ಸ್ ಯು ಟಾಕ್ ಅಬೌಟ್ ರಾಹುಲ್ ಗಾಂಧಿ ಇಟ್ಸ್ ನಾಟ್ ಓಕೆ ಅನ್ನೋದನ್ನು ಹೈಕಮಾಂಡ್ ತಿಳಿಸ್ಕೊಟ್ಟಿದೆ. ಯಾಕಂದರೆ ಆ ದಿನ ರಾಹುಲ್ ಗಾಂಧಿ ಎತ್ತಿದಂತಹ ಏನು ಆ ಒಂದು ವಿಷಯ ಇತ್ತಲ್ಲ, ಭಾರತ ದೇಶದಲ್ಲಿ ಎಂಟೈರ್ ಕ್ಯಾಂಪೇನ್ ಆಗಿ ಎತ್ಕೊಂಡು ಹೋಗಬೇಕು, ಅದನ್ನು ಬಿಹಾರ ಎಲೆಕ್ಷನ್ಗೆ ಒಂದು ದೊಡ್ಡ ವಿಷಯವಾಗಿ ಮಾಡಬೇಕು ಅನ್ನೋ ಒಂದು ಕ್ಯಾಂಪೇನನ್ನು ಸ್ಟಾರ್ಟಿಂಗ್, ಅದರ ಏನು ಮುಹೂರ್ತವನ್ನು ಕರ್ನಾಟಕದಲ್ಲಿ ಇಡಬೇಕು ಅನ್ನೋದಿತ್ತು. ಅದನ್ನೇ ರಾಜಣ್ಣನವರು ತನ್ನ ಒಂದು ಚಿಕ್ಕ ಮಾತಿಂದ ಕುಕ್ಕಿ ಹೇಳಿದ್ದಕ್ಕೆ ಸಂಪುಟದಿಂದ ಈವನ್ ರೆಸ್ಪೆಕ್ಟೇಬಲ್ ಏನು ಡಿಪಾರ್ಚರ್ ಅಂತ ಹೇಳ್ತೀವಲ್ಲ ನಾವು, ಅದನ್ನು ಮಾಡಲಿಕ್ಕೆ ಬಿಡದೆ ವಜಾ ಮಾಡಿಸಿ ಕಳಿಸಿದ್ರು. ಈಗ ಇವರು KPCC ಅಧ್ಯಕ್ಷರು. ಕಾಂಗ್ರೆಸ್ ಇಡೀ ದೇಶದಲ್ಲಿ RSS ಬಗ್ಗೆ ಒಂದು ರೀತಿಯ ಕುಹಕದ ಮಾತುಗಳನ್ನು ಆಡ್ತಾ, ನೀವು ಈಗ BK ಹರಿಪ್ರಸಾದ್ ಮಾತಾಡಿದ್ರೆ ಕೇಳಿದ್ವಿ, 3 ಸಲ ಬ್ಯಾನ್ ಮಾಡಿದ್ದೀವಿ ನಾವು ಅಂತ. ಒಂದು ರೀತಿಯ ಡಿಫ್ರೆಂಟ್ ಆ್ಯಂಗಲಲ್ಲಿ RSS ಅನ್ನು ನೋಡುವಾಗ, ಅದೇ ರಾಹುಲ್ ಗಾಂಧಿ ಅವರ ಫ್ಯಾಮಿಲಿ ಮತ್ತು ಎಲ್ಲರೂ RSS ಅನ್ನು ದಿನ ವಿರೋಧ ಮಾಡ್ತಾ ಇದ್ದಾಗ ಯಾವ ಟ್ರಿಕ್ ಆಗಿ ಹಾಡಿದ್ರು ಅಥವಾ ಟ್ರಿಗರ್ ಮಾಡಿದ್ರು, ಅಥವಾ ನನಗೂ ಗೊತ್ತು ಅಂತ ಅಶೋಕ್ ಅವರು ಟ್ರಿಗರ್ ಮಾಡಿದ್ರು ಅಥವಾ ತಮಾಷೆ ಮಾಡ್ಲಿಕ್ಕೆ ಹೋದ್ರು, ಅದು ಹೇಳುವ ಪ್ಲೇಸ್ ವಿಧಾನಸೌಧವಾಗಿತ್ತು.
Thank you.